ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಈ ದಿನದ ಸತ್ಯವೇದದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿನ ನಾವು ಜ್ಞಾನೋಕ್ತಿ ಗ್ರಂಥದ 7ನೇ ಅಧ್ಯಾಯವನ್ನು ಸ್ವಲ್ಪವಾಗಿ ಧ್ಯಾನಿಸುವ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವು ದೇವರ ವಾಕ್ಯದ ಅನುಸರಣೆ ಹಾಗೂ ಯೌವನಸ್ಥರಿಗೆ ಎಚ್ಚರಿಕೆಯನ್ನು ನೋಡುವವರಾಗಿದ್ದೇವೆ. ಮೊದಲನೇದಾಗಿ ದೇವರ ವಾಕ್ಯದ ಅನುಸರಣೆ ಬಗ್ಗೆ ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 1ನೇ ವಾಕ್ಯದ ಪ್ರಥಮ ಭಾಗ, ಕಂದ ನನ್ನ ಮಾತುಗಳನ್ನು ಅನುಸರಿಸು. ದೇವರ ವಾಕ್ಯವನ್ನು ಅನುಸರಿಸುವುದರ ಬಗ್ಗೆ ನಾವು ವಿವರವಾಗಿ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ ನೋಡುವವರಾಗಿದ್ದೇವೆ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ 1ನೇ ವಾಕ್ಯ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ 9ನೇ ವಾಕ್ಯ, ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಧರ್ಮೋಪದೇಶಕಾಂಡ 28, 13 ಮತ್ತು 14ನೇ ವಾಕ್ಯದಲ್ಲಿ ನೋಡುವಾಗ, ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲಣವರಾಗಿರುವಿರೇ ಹೊರತು ಕೆಳಗಣವರಾಗಿರುವುದಿಲ್ಲ. ಜ್ಞಾನೋಕ್ತಿ 7 ಅಧ್ಯಾಯದ 1ನೇ ವಚನ 2ನೇ ಭಾಗ, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿಟ್ಟುಕೋ. ಇದಕ್ಕೆ ಮರಿಯಳು ಒಳ್ಳೆ ಉದಾಹರಣೆ ಎಂದು ನಾವು ನೋಡುತ್ತೇವೆ. ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ, ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದಳು. ಅದೇ ಲೂಕನ ಸುವಾರ್ತೆ 2ನೇ ಅಧ್ಯಾಯದ 51ನೇ ವಾಕ್ಯ, ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಆತನ ತಾಯಿಯು ಈ ಸಂಗತಿಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು ಎಂಬುದಾಗಿ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 2ನೇ ವಾಕ್ಯ ಪ್ರಥಮ ಭಾಗ, ನನ್ನ ಉಪದೇಶವನ್ನು ಕಣ್ಣುಗುಡ್ಡಿನಂತೆ ಪಾಲಿಸು. ಅದಕ್ಕೆ ಆಧಾರವಾಗಿ ಧರ್ಮೋಪದೇಶಕಾಂಡ 32ನೇ ಅಧ್ಯಾಯದ 10ನೇ ವಾಕ್ಯ ಹೀಗೆ ನೋಡುತ್ತೇವೆ, ದೇವರು ಇಸ್ರಾಯೇಲರನ್ನು ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣುಗುಡ್ಡಿನಂತೆ ಕಾಪಾಡಿದ್ದು ಎಂಬುದಾಗಿ. ಅಂದರೆ ಕಣ್ಣುಗೊಂಬೆಯಂತೆ ಎಂದು ನೋಡುತ್ತೇವೆ. ನಮ್ಮ ಕಣ್ಣುಗುಡ್ಡಿಯನ್ನು ನಾವು ಎಷ್ಟು ಕಾಳಜಿಯಿಂದ ಹಾಗೂ ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತೇವೆಯೋ ಹಾಗೇ ನಾವು ದೇವರ ಆಜ್ಞೆಗಳನ್ನು ಪಾಲಿಸುವವರಾಗಿರಬೇಕು. ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 2ನೇ ವಾಕ್ಯದ 2ನೇ ಭಾಗ, ನನ್ನ ಆಜ್ಞೆಗಳನ್ನು ಕೈಕೊಂಡು ಬಾಳು. ವಿಮೋಚನಕಾಂಡ 20ನೇ ಅಧ್ಯಾಯದ 1ರಿಂದ 17 ವಾಕ್ಯಗಳಲ್ಲಿ ನಾವು ದಶಾಜ್ಞೆಗಳನ್ನು ನೋಡುತ್ತೇವೆ. ಅವುಗಳನ್ನು ನಾವು ಕೈಕೊಂಡು ಬಾಳುವವರಾಗಿರಬೇಕು. ಶ್ರೀ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು
ಬರೆದದೆ ಅಂದನು. ಹೀಗೆ ನಾವು ದೇವರ ವಾಕ್ಯವನ್ನು ಕೈಕೊಂಡು ಬಾಳಬೇಕು. ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಅವುಗಳನ್ನು ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ, ಹೃದಯದ ಹಲಗೆಯಲ್ಲಿ ಬರೆ ಎಂಬುದಾಗಿ ನೋಡುತ್ತೇವೆ. ಕೀರ್ತನೆಗಳು 119 11ನೇ ವಾಕ್ಯ ನೋಡುವಾಗ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಕೀರ್ತನೆಗಳು 37 31ರಲ್ಲಿ ಹೀಗೆ ನೋಡುತ್ತೇವೆ, ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು, ಅವನು ಜಾರುವುದೇ ಇಲ್ಲ. ಹೀಗೆ ದೇವರ ವಾಕ್ಯ ನಮ್ಮ ಹೃದಯದ ಹಲಗೆಯಲ್ಲಿ ಬರೆಯುವಾಗ ದೇವರಿಗೆ ವಿರೋಧವಾಗಿ ಪಾಪ ಮಾಡದೆ ಮತ್ತು ಮಾರ್ಗದಲ್ಲಿ ಜಾರದೆ ಸರಾಗವಾಗಿ ಮುಂದೆ ಸಾಗುವೆವು. ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 4ನೇ ವಾಕ್ಯ ಹೀಗೆ ನೋಡುತ್ತೇವೆ, ಜ್ಞಾನವನ್ನು ಅಕ್ಕ ಎಂದು ಹೇಳು, ವಿವೇಕವನ್ನು ಆಪ್ತ ಮಿತ್ರಳೆ ಎಂದು ಕರೆ. ಅಕ್ಕ ಎಂದು ಭಾಷಾಂತರಿಸಲಾದ ಇಬ್ರಿಯ ಪದವು ಇಲ್ಲಿ ಸ್ವತಃ ಸಹೋದರಿಯನ್ನುದ್ದೇಶಿಸದೆ ಒಬ್ಬ ಪ್ರಿಯತಮೆ ಅಥವಾ ಮದುಮಗಳನ್ನು ಸೂಚಿಸುತ್ತದೆ. ಯಾರು ಜ್ಞಾನದೊಂದಿಗೆ ಹತ್ತಿರದ ಹಾಗೂ ನಿಕಟವಾದ ಸಂಬಂಧವನ್ನು ಹೊಂದಿರುತ್ತಾರೋ ಅವರು ಮತ್ತೊಬ್ಬ ಸ್ತ್ರೀಯನ್ನು ಬೆನ್ನಟ್ಟುವ ಶೋಧನೆಗೆ ಒಳಗಾಗುವುದಿಲ್ಲ. ಜ್ಞಾನೋಕ್ತಿಗಳು 7:24, ಈಗ ಕಂದ ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನು ಆಲಿಸು. ಹೀಗೆ ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅನುಸರಿಸಿ ನಡೆಯುವಾಗ ಜ್ಞಾನಿಗಳಾಗಿ ದೇವರ ಮಾರ್ಗದಲ್ಲಿ ಮುಂದೆ ಸಾಗಲು ಆಶೀರ್ವದಿಸುವಂಥದ್ದಾಗಿದೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 5ನೇ ವಾಕ್ಯ ಹೀಗೆ ನೋಡುತ್ತೇವೆ, ಅವು ಜಾರಳಿಂದ ಸವಿ ಮಾತನಾಡುವ ಪರಸ್ತ್ರೀಯಿಂದ ನಿನ್ನನ್ನು ರಕ್ಷಿಸುವವು ಎಂಬುದಾಗಿ. ಎರಡನೇದಾಗಿ ನೋಡುವಾಗ ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯದಲ್ಲಿ ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು, ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಎಂದು ನೋಡುತ್ತೇವೆ. ಇಲ್ಲಿ ಯೌವನಸ್ಥರಿಗೆ ಎಚ್ಚರಿಕೆಯನ್ನು ನೋಡುತ್ತೇವೆ. ಇಲ್ಲಿ ಉಪಯೋಗಿಸಿದ ಪದಗಳು ನೋಡುವಾಗ ಅಲ್ಪ ಬುದ್ಧಿಯುಳ್ಳ ಅನೇಕ ಯುವಕರು, ಜ್ಞಾನಹೀನನಾದ ಒಬ್ಬ ಯೌವನಸ್ಥ ಎಂಬುದಾಗಿ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೌವನಸ್ಥರಿಗೆ ತಿಳುವಳಿಕೆಯನ್ನು ಬುದ್ಧಿಯನ್ನು ಉಂಟು ಮಾಡುವವು ಎಂದು ನೋಡುತ್ತೇವೆ. ಹೀಗೆ ಅಲ್ಪ ಬುದ್ಧಿಯುಳ್ಳ ಯುವಕರು, ಜ್ಞಾನಹೀನರಾದ ಯೌವನಸ್ಥರು ತಿಳುವಳಿಕೆಯನ್ನು ಬುದ್ಧಿಯನ್ನು ಉಂಟು ಮಾಡಿಕೊಳ್ಳಬೇಕಾದರೆ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಅದನ್ನೇ ನಾವು ಈ ಮುಂದಿನ ಕೆಲವು ವಾಕ್ಯಗಳಲ್ಲಿ ನೋಡೋಣ. ಪ್ರಸಂಗಿ 11ನೇ ಅಧ್ಯಾಯದ 9ನೇ ವಾಕ್ಯ, ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ಪ್ರಸಂಗಿ 12ನೇ ಅಧ್ಯಾಯದ 1ನೇ ವಾಕ್ಯ ಹೀಗೆ ನೋಡುತ್ತೇವೆ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಪ್ರಲಾಪ 3ನೇ ಅಧ್ಯಾಯದ 27ನೇ ವಾಕ್ಯ ಹೀಗೆ ನೋಡುತ್ತೇವೆ, ಯೌವನದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಲೇಸು. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 29ನೇ ವಾಕ್ಯ, ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಕೀರ್ತನೆಗಳು 119:9ನೇ ವಾಕ್ಯ ನೋಡುತ್ತೇವೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಕೀರ್ತನೆಗಳು 25:7, ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು.
ಯೋಬನ ಪುಸ್ತಕ 13ನೇ ಅಧ್ಯಾಯದ 26ನೇ ವಾಕ್ಯ ಹೀಗೆ ನೋಡುತ್ತೇವೆ. ನನ್ನ ವಿಷಯವಾಗಿ ಕಠಿಣವಾದ ತೀರ್ಪುಗಳನ್ನು ಬರೆದು ನನ್ನ ಯೌವನದ ಪಾಪದ ಫಲದ ಬಾಧ್ಯತೆಯನ್ನು ನನಗೆ ಕೊಟ್ಟಿದ್ದಿ. ಯೋಬನ ಪುಸ್ತಕ 20ನೇ ಅಧ್ಯಾಯದ 11ನೇ ವಚನ. ಯೌವನವು ಅವನ ಎಲುಬುಗಳಲ್ಲಿ ಇನ್ನೂ ತುಂಬಿರುವಾಗಲೇ ಅದು ಅವನೊಂದಿಗೆ ಧೂಳಿನಲ್ಲಿ ಮಲಗುವುದು ಎಂಬುದಾಗಿ. ಯೆರೆಮೀಯ 3ನೇ ಅಧ್ಯಾಯದ 25ನೇ ವಾಕ್ಯ ನಾವು ಹೀಗೆ ನೋಡುತ್ತೇವೆ. ನಾವು ತಂದುಕೊಂಡ ಅವಮಾನದಲ್ಲಿ ಬಿದ್ದಿರೋಣ, ನಮ್ಮ ನಾಚಿಕೆಯು ನಮ್ಮನ್ನು ಮುಚ್ಚಿಬಿಡಲಿ. ನಮ್ಮ ದೇವರಾದ ಯೆಹೋವನಿಗೆ ನಾವು ನಮ್ಮ ಪಿತೃಗಳು ನಮ್ಮ ಚಿಕ್ಕತನದಿಂದ ಈಗಿನವರೆಗೆ ಪಾಪ ಮಾಡುತ್ತಾ ಬಂದಿದ್ದೇವಷ್ಟೇ. ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಲೇ ಇಲ್ಲ ಎಂದು ಮೊರೆಯಿಡುತ್ತಾರೆ. 2 ಪೂರ್ವಕಾಲ ವೃತ್ತಾಂತ 34ನೇ ಅಧ್ಯಾಯದ 3ನೇ ವಾಕ್ಯ. ಅವನು ತನ್ನ ಆಳಿಕೆಯ 8ನೆಯ ವರ್ಷದಲ್ಲಿ ಇನ್ನೂ ಯೌವನಸ್ಥನಾಗಿರುವಾಗಲೇ ತನ್ನ ಪೂರ್ವಿಕನಾದ ದಾವೀದನ ದೇವರನ್ನು ಹುಡುಕುವನಾದನು ಎಂಬುದಾಗಿ. ಇದು ಅರಸನಾದ ಯೋಷೀಯನ ಬಗ್ಗೆ ಹೇಳುವಂಥದ್ದನ್ನು ನೋಡುತ್ತೇವೆ. 1 ತಿಮೋಥಿ 4ನೇ ಅಧ್ಯಾಯದ 12ನೇ ವಚನ ಹೀಗೆ ನೋಡುತ್ತೇವೆ. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. 2 ತಿಮೋಥಿ 2ನೇ ಅಧ್ಯಾಯದ 22ನೇ ವಚನ. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. 1 ಯೋಹಾನ 2ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ಈ ಮೇಲಿನ ಎಲ್ಲ ವಾಕ್ಯಗಳಲ್ಲಿ ಯೌವನಸ್ಥರಿಗೆ ಎಚ್ಚರಿಕೆಯೂ ಹಾಗೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಹೊಂದಿಕೊಳ್ಳುವ ಆಶೀರ್ವಾದಗಳನ್ನು ನೋಡಿಕೊಂಡೆವು. ಇನ್ನು 3ನೇದಾಗಿ, ಸೈತಾನನು ನಮ್ಮನ್ನು ಹೇಗೆ ಪಾಪಕ್ಕೆ ಪ್ರೇರೇಪಿಸುತ್ತಾನೆ ಎಂದು ನೋಡುತ್ತೇವೆ. ಅದನ್ನು ನಾವು ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 5ನೇ ವಾಕ್ಯ ಮತ್ತು 9ರಿಂದ 20 ವಚನ ಮತ್ತು 21ನೇ ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಈ ವಾಕ್ಯಗಳಲ್ಲಿ ಉಪಯೋಗಿಸಿದ ಪದಗಳು ಹೀಗಿವೆ: ಜಾರಳು, ಸವಿ ಮಾತನಾಡುವ ಪರಸ್ತ್ರೀ, ವೇಶ್ಯಾವೇಷವನ್ನು ಧರಿಸಿರುವ ಕಪಟ ಸ್ತ್ರೀ ಎಂದು ನೋಡುತ್ತೇವೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯದ 11 ಮತ್ತು 12ನೇ ವಾಕ್ಯ ನೋಡುವಾಗ, ಇವಳು ಕೂಗಾಟದವಳು, ಹಠಮಾರಿ, ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ. ಒಂದು ವೇಳೆ ಬೀದಿಗಳಲ್ಲಿರುವವಳು, ಮತ್ತೊಂದು ವೇಳೆ ಚೌಕಗಳಲ್ಲಿರುವವಳು, ಅಂತೂ ಪ್ರತಿಯೊಂದು ಮಾತಿನಲ್ಲಿಯೂ ಹೊಂಚು ಹಾಕುವಳು. ಅದನ್ನೇ ನಾವು 1 ಪೇತ್ರ 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನೋಡುತ್ತೇವೆ. ಸ್ವಸ್ಥಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 11 ಹಾಗೂ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 13 ವಾಕ್ಯಗಳಲ್ಲಿ ನೋಡುವಾಗ ಸೈತಾನನು ಯೇಸುಸ್ವಾಮಿಯನ್ನೇ ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದ್ದನ್ನು ನೋಡುತ್ತೇವೆ. ಅಲ್ಲಿ ನಾವು ನೋಡುವಾಗ ಯೇಸುಸ್ವಾಮಿ ವಾಕ್ಯವೆಂಬ ಖಡ್ಗವನ್ನು ಹಿಡಿದುಕೊಂಡು ಸೈತಾನನನ್ನು ಎದುರಿಸಿದ್ದನ್ನು ನೋಡುತ್ತೇವೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯ ನೋಡುವಾಗ, ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು
ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆದ ಕಾರಣ ಪೌಲನು ಎಫೆಸ ಪತ್ರಿಕೆ 6ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ, ಅದನ್ನು ನಾವು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ 12ರಿಂದ 17 ವಾಕ್ಯಗಳಲ್ಲಿ ನೋಡುತ್ತೇವೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿಯೆಂಬ ವಜ್ರಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆಯೆಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆಯೆಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ. ಎಫೆಸದವರು ಬರೆದ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಹೀಗೆ ನೋಡುತ್ತೇವೆ, ಸೈತಾನನ ಇನ್ನೊಂದು ಕಾರ್ಯ ನೋಡುವಾಗ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಪ್ರೇರೇಪಿಸುತ್ತಾನೆ ಎಂದು. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 21ರಿಂದ 23 ನಾವು ನೋಡುವಾಗ, ಅವನನ್ನು ತನ್ನ ಸವಿಮಾತುಗಳಿಂದ ಬಲಾತ್ಕರಿಸಿ ಬಹಳವಾಗಿ ಪ್ರೇರಿಸಿ ಸಮ್ಮತಿಪಡಿಸುತ್ತಾಳೆ. ಹೋರಿಯು ವಧ್ಯಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ, ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೇರೆಗೂ ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ, ಬಾಣವು ತನ್ನ ಕಾಳಿಜವನ್ನು ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ. ಜ್ಞಾನೋಕ್ತಿ 7:25 ನೋಡುತ್ತೇವೆ, ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ, ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ. ಜ್ಞಾನೋಕ್ತಿಗಳ 6:26 ನೋಡುತ್ತೇವೆ, ಪರಸ್ತ್ರೀಯೋ ಅಮೂಲ್ಯವಾದ ಜೀವವನ್ನು ಬೇಟೆಯಾಡುವಳು. ಹೀಗೆ ನಾವು ದೇವರ ವಾಕ್ಯವನ್ನು ಅನುಸರಿಸಿ ಕೈಕೊಂಡು ನಡೆದು ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನನ್ನು ಆತನ ಎಲ್ಲ ಶೋಧನೆಗಳನ್ನು ಎದುರಿಸಿ ಜಯಿಸಿದವರಾಗಿ ಜೀವಿಸೋಣ. 4ನೇದಾಗಿ ಜ್ಞಾನೋಕ್ತಿ 7:26-27 ನೋಡುವಾಗ, ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ, ಹತರಾದವರು ಲೆಕ್ಕವೇ ಇಲ್ಲ. ಅವಳ ಮನೆಯು ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಃಪುರಕ್ಕೆ ಇಳಿದು ಹೋಗುತ್ತದೆ. ಹೀಗೆ ನಾವು ಸೈತಾನನ ಶೋಧನೆಗೆ ಗುರಿಯಾಗಿ ಪಾಪ ಮಾಡಿದರೆ ನಮ್ಮ ಅಂತ್ಯಾವಸ್ಥೆ ಬಹಳ ಭಯಂಕರ ಎಂದು ನೋಡುತ್ತೇವೆ. ಇದಕ್ಕೆ ಒಳ್ಳೆಯ ಉದಾಹರಣೆಯನ್ನು ನಾವು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 19ರಿಂದ 31 ವಾಕ್ಯಗಳಲ್ಲಿ ನೋಡುವಾಗ, ಅಲ್ಲಿ ಭೋಗ ಪುರುಷನು ಭಿಕ್ಷೆಗಾರನು ಇವರ ದೃಷ್ಟಾಂತ ನೋಡುತ್ತೇವೆ. ಭೋಗ ಪುರುಷನು ಪಾಪದಲ್ಲಿ ಜೀವಿಸಿ ಮರಣ ಹೊಂದುತ್ತಾನೆ. ಹಾಗೆ ಭಿಕ್ಷೆಗಾರನಾದ ಲಾಜರ ಭೋಗ ಪುರುಷನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳುತ್ತಿದ್ದನು. ಲಾಜರನೂ ಸಹ ಮರಣ ಹೊಂದುತ್ತಾನೆ. ದೇವದೂತರು ಲಾಜರನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸುತ್ತಾರೆ. ಭೋಗ ಪುರುಷನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇದ್ದನು. ಆಗ ಅವನಿಗೆ ಅವನು ಮಾಡಿದ ಪಾಪಗಳ ಅರುಹು ಉಂಟಾಗುತ್ತದೆ. ಆದರೆ ಅದು ಬಹಳ ತಡವಾಗಿತ್ತು ಎಂದು ನೋಡುತ್ತೇವೆ. ಪಶ್ಚಾತ್ತಾಪ ಪಡಲಿಕ್ಕೆ ಆಗದೆ ಪಾತಾಳದಲ್ಲಿ ನಿತ್ಯ ಯಾತನೆ ಪಡುತ್ತಾನೆ. ಹೀಗಾಗಿ ನಾವು ಜೀವದಿಂದಿರುವಾಗಲೇ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. 2ನೇ ಕೊರಿಂಥ 6ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ, ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಸೈತಾನನ ಶೋಧನೆಯನ್ನು ಜಯಿಸಿ ಜಯಭರಿತವಾದ ಕ್ರಿಸ್ತಿಯ ಜೀವಿತ ಜೀವಿಸಲು ಯೋಸೇಫನು ನಮಗೆ ಒಳ್ಳೆ ಮಾದರಿಯಾಗಿದ್ದಾನೆ. ಆದಿಕಾಂಡ 39ನೇ ಅಧ್ಯಾಯದ 9ನೇ ವಾಕ್ಯ ನೋಡುತ್ತೇವೆ, ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಅದನ್ನೇ ನಾವು 1 ಕೊರಿಂಥ 6ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ನೋಡುತ್ತೇವೆ, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ,
ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಆದುದರಿಂದ ನಾವು ದೇವರ ವಾಕ್ಯವನ್ನು ಅನುಸರಿಸುತ್ತಾ ಮತ್ತು ನಮ್ಮ ಯೌವನಸ್ಥ ಮಕ್ಕಳು ಇಲ್ಲಿ ತಿಳಿಸಿರುವ ಎಚ್ಚರಿಕೆಗಳನ್ನು ಗ್ರಹಿಸಿ ಜ್ಞಾನವುಳ್ಳವರಾಗಿ ಜೀವಿಸಿ, ದೇವರು ಕೊಡುವ ಜ್ಞಾನ, ವಿವೇಕ, ತಿಳುವಳಿಕೆಗಳನ್ನು ಹೊಂದಿಕೊಂಡವರಾಗಿ ಆತನ ನಾಮ ಮಹಿಮೆಗಾಗಿ ಆತನ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.